ಆಲ್ ಆಫ್ ಯು ಅಂಡರ್ಸ್ಟುಡ್. ಸೊ ಒಂದು 5 minutes ಟೈಮ್ ತೋರ್ತೀನಿ. ಎಲ್ಲರೂ ಕಣ್ಮುಚ್ಚಿ, ಎಲ್ಲರೂ ಕಣ್ಮುಚ್ಚಬೇಕು, ಯಾರೂ ಓಪನ್ ಮಾಡಬಾರ್ದು. 10 ಬಾಯ್ಸ್, ಎವ್ರಿಬಡಿ ಕ್ಲೋಸ್ ಯುವರ್ ಐಸ್. ಸಿ, ನಾನು ಹೇಳೋದನ್ನು ನೀವು ನಿಮ್ಮ ಕಣ್ಣು ಮುಂದೆ ತಂದ್ಕೋಬೇಕು. ಅದನ್ನು ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ, ನನ್ನ ತಂದೆ ತಾಯಿ ಏನು ಮಾಡ್ತಾರೆ, ಯಾರೂ ಕಣ್ಣು ಓಪನ್ ಮಾಡಬಾರ್ದು. ನಾನು ಏನು ಹೇಳ್ತೀನಿ ಅನ್ನೋದನ್ನು ನೀವು ಆ ಒಂದು ದೃಶ್ಯವನ್ನು ನಿಮ್ಮ ಕಣ್ಮುಂದೆ ಇಟ್ಕೋಬೇಕು. ಬೆಳಗ್ಗೆ ನೀವು ಎದ್ದೇಳೋಕ್ಕಿಂತ ಮುಂಚೆ ನಿನ್ನ ತಂದೆ ತಾಯಿ ಅಥವಾ ನಿಮ್ಮ ಅಮ್ಮ 2 ಅವರ್ ಮುಂಚೆ ಎದ್ದೇಳ್ತಾರೆ. ನಿಮಗೆ ಕುಕ್ಕಿಂಗ್ ಮಾಡಿ, ಅಡುಗೆ ಮಾಡಿ, ಅವರು ನಿಮಗೆ ಊಟಕ್ಕೆ ಬಡಿಸಿ ಮತ್ತೆ ಸ್ಕೂಲಿಗೆ ರೆಡಿಯಾಗಿ ಕಳಿಸ್ತಾರೆ. ಸೊ ನೀವು ಅದಕ್ಕೆ ಯಾವತ್ತೂ ಥ್ಯಾಂಕ್ಸ್ ಹೇಳಿಲ್ಲ, ಇದುವರೆಗೂ ಒಂದು ದಿವಸನೂ ಥ್ಯಾಂಕ್ಸ್ ಹೇಳಿಲ್ಲ. ಅಮ್ಮ ನೀನು ನನಗೆ ಅಡುಗೆ ಮಾಡಿಟ್ಟಿದ್ಯಾ ಅಂತ ಎಂದೂ ಥ್ಯಾಂಕ್ಸ್ ಹೇಳಿಲ್ಲ. ಅದಾದ ನಂತರ ಈ ಸ್ಕೂಲಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಾ. ಮನೆಗೆ ಹೋದ ನಂತರ ನಿಮ್ಮಮ್ಮ ನಿಮಗೋಸ್ಕರ ಕಾಯ್ತಾ ಇರ್ತಾಳೆ, ಏನಾದರೂ ಸ್ನ್ಯಾಕ್ಸ್ ಮಾಡಿಬಿಟ್ಟು ನನ್ನ ಮಕ್ಳಿಗೆ ಕೊಡೋಣ ಅಂತೇಳಿ. ಸೊ ಅವಾಗ ಕೂಡ ಅವಾಗ ಅವ್ರು ತಿನ್ಬೋದಿತ್ತು, ಅವ್ರು ತಿನ್ನೋದಿಲ್ಲ. ನಿನ್ನ ತಾಯಿ ಎಂದೂ ತಿನ್ನಲ್ಲ ನಿನ್ನ ಬಿಟ್ಟು. ನನ್ನ ಮಗು ತಿನ್ನಲಿ, ನನ್ನ ಮಗಳು ತಿನ್ನಲಿ, ನನ್ನ ಮಗ ತಿನ್ನಲಿ ಅಂತ ಹೇಳ್ಬಿಟ್ಟು ಎತ್ತಿಡ್ತಾರೆ. ಯಾರಾದರೂ ರಿಲೇಷನ್ ಬಂದಾಗಲೂ ಅಷ್ಟೇ, ಏನಾದರೂ ಒಂದು ಸ್ವೀಟ್ಸ್ ತಂದಾಗಲೂ ಸಹ ನಿಮಗೋಸ್ಕರ ನಿನ್ನ ತಂದೆ ತಾಯಿ ಎತ್ತಿಡ್ತಾರೆ. ಮನೋಜ್, ಕ್ಲೋಸ್ ಯುವರ್ ಐಸ್. ಸೊ ಇದನ್ನು ನೀವು ಯಾವತ್ತೂ ನಿಮ್ಮ ತಂದೆ ಅಥವಾ ತಾಯಿಗೆ ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಎಂದೂ ಸಹ ನೀವು ಹೇಳಿಲ್ಲ. ಅದಾದ ನಂತರ ನಿಮ್ಮ ಫೀಸ್ ಕಟ್ಟೋಕ್ಕೆ ಇಲ್ಲಿಂದ ಫೋನ್ ಮಾಡ್ತೀವಿ. ಫೋನ್ ಮಾಡಿದಾಗ ನಿಮಗೋಸ್ಕರ ನನ್ನ ಮಗು ಓದಲಿ ಅಂತ ಹೇಳ್ಬಿಟ್ಟು ಫೀಸ್ ಕಟ್ಟಿರೋದಿಲ್ಲ, ನಿನಗೆ ಸಾಲ ಮಾಡಿ ಆದರೂ, ಬೇರೆಯವ್ರ ಹತ್ರ ಇಸ್ಕೊಂಡಾದರೂ ಅಥವಾ ಬೇರೆಯವ್ರ ಹತ್ರ ಸಾಲ ಮಾಡಿಬಿಟ್ಟು ನಿಮಗೆ ಫೋನ್ಪೇ ಮಾಡ್ತಾರೆ. ನಿಮಗೋಸ್ಕರ ಅಷ್ಟೆಲ್ಲ ಸೇವೆ ಮಾಡ್ತಾರೆ ಅವರು. ಆದರೂ ಅವರು ದುಡ್ಡಿನ ವಿಚಾರದಲ್ಲಿ ಏನಾದರೂ ಅವ್ರಿಗೆ ಗಸಿಬಿಸಿ ಆದಾಗ, ನೀವು ಹೋದಾಗ, ಶಾಲೆಯಿಂದ ಹೋದಾಗ ಅವ್ರು ಮಾತಾಡಬೇಕಾದ್ರೆ ನೀವು ಸಡನ್ನಾಗಿ ಎಂಟ್ರಿ ಕೊಟ್ಟರೆ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಎಲ್ಲಿ ನನ್ನ ಮಗು ನಮ್ಮ ಸಮಸ್ಯೆನ ಕೇಳಿಸ್ಕೊಳ್ಳುತ್ತೆ. ನಾನು ಕಷ್ಟಪಟ್ಟಿರೋದನ್ನು ನನ್ನ ಮಗು ಯಾವತ್ತೂ ಕೇಳಬಾರ್ದು, ನಾವು ಕಷ್ಟಪಟ್ಟಿರೋದನ್ನು ನನ್ನ ಮಕ್ಕಳು ಯಾವತ್ತೂ ಕಷ್ಟಪಡಬಾರ್ದು ಅಂತೇಳಿ ನಿಮ್ಮ ತಂದೆ ತಾಯಿ ಯಾವಾಗಲೂ ಆಸೆ ಪಡ್ತಾ ಇರ್ತಾರೆ. ಆದರೂ ಸಹ ನೀವೇನು ಮಾಡ್ತಾ ಇದ್ದೀರಾ? ಅಷ್ಟೊಂದು ನಿನಗೆ ಫೀಸ್ ಕಟ್ತಾ ಇದ್ದಾರೆ, ಊಟಕ್ಕೆ ಮಾಡಾಕ್ತಿದ್ದಾರೆ. ನೋಡಿರ್ಬೋದು ನೀವು, ಹಬ್ಬ ಹರಿದಿನ ಅಥವಾ ನಿಮ್ಮ ಬರ್ತ್ಡೇ ಬಂದಾಗ ಅವರು 2,500 3,000 ರೂಪಾಯಿ ಡ್ರೆಸ್ ಕೊಡಿಸ್ತಾರೆ ನಿಮಗೆ. ಸೊ ಇವತ್ತಿನವರೆಗೂ ನೀವು ಯಾರು ಇವತ್ತು ಅಪ್ಪಾಜಿ ಥ್ಯಾಂಕ್ಸ್, ಅಮ್ಮ ಥ್ಯಾಂಕ್ಸ್ ಅಂತ ಎಂದೂ ಹೇಳಿಲ್ಲ, ಹೌದು ತಾನೆ? ಸೊ ಇವತ್ತಿಂದ ನೀವು ಒಂದು ಪ್ರಾಮಿಸ್ ಮಾಡಿ, ಇದುವರೆಗೂ ನಾವೇನು ಮಾಡಿದ್ವಿ ನೀವು ಕ್ಷಮಿಸಿ. ದಯವಿಟ್ಟು ನಾವು ಇನ್ನು ಮುಂದೆ ನೀವೇನು ನನಗೋಸ್ಕರ ಶ್ರಮಿಸ್ತಾ ಇದ್ದೀರಾ, ಮುಂದೊಂದು ದಿವಸ ನಾನು ನಿಮಗೆ ಒಳ್ಳೇದು ಮಾಡ್ತೀನಿ, ಚೆನ್ನಾಗಿ ಓದ್ಬಿಟ್ಟು ನಿಮಗೆ ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳ್ಬಿಟ್ಟು ಶಬ್ದ ಮಾಡಬೇಕು. ಈ ಒಂದು ಸಾಂಗ್ ಇದೆ, ಆ ಸಾಂಗನ್ನು ನೀವು ಕೇಳ್ತಾ ಸೊ ನೀವು ಇದನ್ನು ಫೀಲ್ ಮಾಡಬೇಕು. ಬಟ್ ಯಾರೂ ಸಹ ಕಣ್ಣನ್ನು ಓಪನ್ ಮಾಡಬಾರ್ದು. ಸೊ ನಿಮಗೋಸ್ಕರ ನಿಮ್ಮ ತಂದೆ ತಾಯಿ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ನೀವು ಚೆನ್ನಾಗಿ ಓದ್ಬಿಟ್ಟು ನಿಮ್ಮ ಗುರಿಯನ್ನು ನೀವು ಸಾಧಿಸಬೇಕು. ಆಗ ಮಾತ್ರ ನಿನ್ನ ತಂದೆ ತಾಯಿಗೆ ಮಾತ್ರ ನೀವು ಹೆಸರು ತಂದುಕೊಳ್ಬೋದು. ಸೊ ಎಲ್ಲರೂ ಸಹ ಕಣ್ಣನ್ನು ಬಿಡದೆ ಕಣ್ಣನ್ನು ಮುಚ್ಕೊಂಡು ಕೇಳಬೇಕು ಈ ಸಾಂಗನ್ನು.